ರಾಜ್ಯಾದ್ಯಂತ ಹಲವೆಡೆ ಮಳೆ ಅಬ್ಬರಿಸ್ತಾ ಇದೆ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕೇಳೂರು ಗ್ರಾಮದಲ್ಲಿ ರಾಮಪ್ಪ ಅನ್ನೋರು ನದಿಯಲ್ಲಿ ಕೊಚ್ಚಿ ಹೋದ ಶಂಕೆ ವ್ಯಕ್ತವಾಗಿದೆ. ನದಿ ಸಮೀಪದಲ್ಲಿ ಚಪ್ಪಲಿ ಹಾಗೂ ಬಟ್ಟೆಗಳಿದ್ದು ಅನುಮಾನ ಶುರುವಾಗಿದೆ. ಉತ್ತರ ಕನ್ನಡದಲ್ಲಿ ಮಳೆ ಗಾಳಿಗೆ ಸಾಲು ಸಾಲು ಮರಗಳು ಧರೆಗುರುಳುತ್ತಾ ಇದೆ. ಶಿರಸಿ ಸಿದ್ದಾಪುರ ರಸ್ತೆಯ ಹಳದೋಟ ಕ್ರಾಸ್ ಬಳಿ ಬೃಹತ್ ಮರ ಉರುಳಿದೆ. ಈ ಹಿನ್ನೆಲೆ ಕೆಲಕಾಲ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಹಾವೇರಿ ಜಿಲ್ಲೆಯಲ್ಲೂ ಕೂಡ ಹಲವೆಡೆ ಮಳೆಯ ಸಿಂಚನವಾಗಿದೆ. ರಾಣೆಬೆನ್ನೂರು, ರಟ್ಟಿಹಳ್ಳಿ ಸೇರಿದಂತೆ ಹಲವೆಡೆ ಮಳೆಯಾಗ್ತಾ ಇದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇತ್ತ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆ ಬಿರುಗಾಳಿ ಸಹಿತ ಬೀಸುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೊಟ್ಟಿಗೆಹಾರ, ಚಾರ್ಮಡಿ, ಬಡಕಲ್ ಸೇರಿದಂತೆ ಮೂಡಿಗೆರೆ ತಾಲೂಕಿನಾದ್ಯಂತ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಶುರುವಾದ ಮಳೆ ಎಫೆಕ್ಟ್ ಬೆಳಗಾವಿ, ಚಿಕ್ಕೋಡಿಗೂ ತಡ್ತಾ ಇದೆ. ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ಖಾನಾಪುರದ ಹಬ್ಬಾನಟ್ಟಿ ಮಾರುತಿ ಮಂದಿರಕ್ಕೆ ಜಲ ದಿಗ್ಬಂಧನ ಎದುರಾಗಿದೆ. ಇತ್ತ ಕೃಷ್ಣಾ ನದಿ ಒಳಹರಿವು ಹೆಚ್ಚಳವಾಗಿದ್ದು ಒಂದೇ ರಾತ್ರಿಯಲ್ಲಿ 25,000 ಕ್ಯೂಸೆಕ್ ನೀರು ಏರಿಕೆಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ. ವರುಣಾರ್ಭಟಕ್ಕೆ ಸಕಲೇಶಪುರ ತಾಲೂಕಿನ ಬ್ಯಾಕರಬಳ್ಳಿ ಸಮೀಪದ ಕುಣಿಗಲ್ ಗ್ರಾಮದಲ್ಲಿ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದೆ. ಹಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಇನ್ನು ಹಾಸನದಲ್ಲಿ ಮೋಡ ಬಿತ್ತನೆಯ ಬಳಿಕ ವರುಣ ಸಿಂಚನವಾಗಿದೆ. ಹಾನಗಲ್, ಅಕ್ಕಿಆಲೂರು ಸೇರಿದಂತೆ ವಿವಿಧೆಡೆ ಮಳೆಯಾಗಿದೆ. ಸುಮಾರು 1 ಗಂಟೆಗಳ ಕಾಲ ಸುರಿದ ಮಳೆಯಿಂದ ರೈತರು ಫುಲ್ ಖುಷಿಯಾಗಿದ್ದಾರೆ. ನಾಳೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಮಳೆ ಅಲರ್ಟ್ ನೀಡಲಾಗಿದೆ. ಕರಾವಳಿ ಜಿಲ್ಲೆಗಳ ಪೈಕಿ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರು ಸೇರಿದಂತೆ 17 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆ ಜನಜೀವನವನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಿದೆ. ಮಳೆಯಿಂದ ಭೋರ್ ಘಾಟ್ ಬಳಿ ಭೂಕುಸಿತ ಸಂಭವಿಸಿದ ಪರಿಣಾಮ ಮುಂಬೈ ಪುಣೆ ರೈಲು ಮಾರ್ಗದ 3 ಹಳಿಗಳ ಸಂಚಾರ ಸ್ಥಗಿತಗೊಂಡಿದೆ. ಮುಂಬೈನಲ್ಲಿ ಭಾರೀ ಮಳೆಗೆ ರೈಲ್ವೆ ಹಳಿಗಳು ಜಲಾವೃತ ಆಗಿದೆ. ನೀರಲ್ಲೇ ಕಾರಂಜಿಯಂತೆ ವಂದೇ ಭಾರತ್ ರೈಲು ನುಗ್ಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿದೆ. ಮಹಾಮಳೆಗೆ ವಸಾಯಿ ವಿಹಾರ್ ಪ್ರದೇಶ ಕೆರೆಯಂತಾಗಿದೆ. ಲೇಔಟ್ಗಳಲ್ಲಿ ನೀರು ನುಗ್ಗಿದ್ದು ಜನರು ಆಚೆ ಬರೋಕಾಗದೆ ಪರದಾಟ ನಡೆಸಿದರು. ಭಾರೀ ಮಳೆಗೆ ಪುಣೆಯ ಹಲವು ಕಡೆ ಪ್ರವಾಹ ಉಂಟಾಗಿದೆ. ಪಿಂಪ್ರಿ ಚಿಂಚ್ವಾಡ್ನಲ್ಲಿ ಗಣಪತಿ ದೇಗುಲಕ್ಕೆ ವರುಣ ಜಲ ದಿಗ್ಬಂಧನ ಹಾಕಿದ್ದಾನೆ. ಮೂರರಿಂದ 4 ದಿನಗಳಲ್ಲಿ ಮಹಾಮಳೆಗೆ ಮುಂಬೈನಲ್ಲಿ 10ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇತ್ತ ಮುಂಬೈ, ಥಾಣೆ, ರಾಯಗಢ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಉತ್ತರಾಖಂಡ್ನ ರುದ್ರಪ್ರಯಾಗದಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಮಂದಾಕಿನಿ, ಅಲಕಾನಂದ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ನದಿ ಪಾತ್ರಗಳಲ್ಲಿ ಪ್ರವಾಹದ ಭೀತಿ ಇದ್ದು ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಗುಜರಾತ್ನಲ್ಲಿ ವರುಣಾರ್ಭಟ ಅಬ್ಬರಿಸ್ತಾ ಇದೆ. ಭಾರೀ ಮಳೆಯಿಂದ ಸಾವರ್ಕುಂಡ್ಲಾ ಅಮ್ರೇಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ರಸ್ತೆ ಹಾನಿಯಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ. ಇತ್ತ ಚೀನಾದಲ್ಲಿ ಭಾರೀ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಜಿಯಾಂಗ್ನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಫುಟ್ಪಾತ್ ಅಂಗಡಿಗಳು ತೂರಿ ಹೋಗಿವೆ. ಗುವಾಂಗ್ಜಿಯಾದಲ್ಲಿ ಮಳೆಯಿಂದ ಭೀಕರ ಪ್ರವಾಹವೇ ಉಂಟಾಗಿದೆ. ರಸ್ತೆಯಲ್ಲಿ ಕಾರುಗಳು ಮುಳುಗಿ ಹೋಗಿದೆ. ಟರ್ಕಿಯಲ್ಲಿ ಭಾರೀ ಮಳೆಯಾಗಿದೆ. ವರುಣಾರ್ಭಟಕ್ಕೆ ಇಸ್ತಾನ್ಬುಲ್ನ ಬೆಸಿಕ್ಟಾಸ್ನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿ ನಾನಾ ಅವಾಂತರಗಳೇ ಸೃಷ್ಟಿಯಾಗಿದೆ. ಕೆಲವು ಕಡೆ ರಸ್ತೆಗಳು ಹಾಗೂ ವಾಹನಗಳು ಮುಳುಗೋಗಿವೆ. ಈಗ ಎಸ್ಐಆರ್ನ ಜಟಾಪಟಿಯ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಎಸ್ಐಆರ್ನ ಎನ್ಯುಮರೇಷನ್ ಫಾರಂನಲ್ಲಿ ಗೊಂದಲ ಹಿನ್ನೆಲೆ ಬೆಂಗಳೂರಿಗೆ ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳು ಸಭೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಜಿಬಿಎ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್, ಸಭೆಯಲ್ಲಿ ಬಿಎಲ್ಒಗಳ ಬಗ್ಗೆ ಚರ್ಚೆಯಾಗಿದೆ. ಎಸ್ಐಆರ್ ಪ್ರಕ್ರಿಯೆಗೆ ವೇಗ ನೀಡುವ ಬಗ್ಗೆ ಚರ್ಚೆ ಆಗಿದೆ ಅಂತಂದರು. ಇನ್ನು ಎಸ್ಐಆರ್ ಹೆಸರಲ್ಲಿ ರಾಜಕೀಯ ಕೂಡ ಜೋರಾಗಿದೆ. ಎಸ್ಐಆರ್ಗೆ ವಿರೋಧಿಸಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಬೆಂಗಳೂರಲ್ಲಿರುವ ಚುನಾವಣಾಧಿಕಾರಿ ಕಚೇರಿಗೆ ದೂರು ಕೊಟ್ಟರು. ಮಂದಿರ ಮಸೀದಿಗಳಲ್ಲಿ ಎಸ್ಐಆರ್ ನಡೆಸಲಾಗ್ತಾ ಇದೆ ಅಂತ ಆರೋಪಿಸಿರುವ ದೋಸ್ತಿ ನಾಯಕರು ಸಾಕ್ಷ್ಯ ಸಮೇತ ದೂರು ಕೊಟ್ಟಿದ್ದಾರೆ. ದೂರು ಸಲ್ಲಿಕೆ ಬಳಿಕ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ನ ಕುಮ್ಮಕ್ನಿಂದ ಎಸ್ಐಆರ್ನಲ್ಲಿ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಎಚ್ಡಿಕೆ ಶೋಭಾ ಕರಂದ್ಲಾಜೆ ಕೂಡ ವಾಗ್ದಾಳಿ ನಡೆಸಿದರು.
ಎಸ್ಐಆರ್ನಲ್ಲಿ ವಿಚಾರದಲ್ಲಿ ಎನ್ಡಿಎ ನಾಯಕರ ದೂರು ವಿಚಾರದ ಬಗ್ಗೆ ಮಾತನಾಡಿದ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗಕ್ಕೂ ನಮಗೂ ನಮ್ಮದೇ ಆದ ಅಭಿಪ್ರಾಯ ಇದೆ. ಈ ವಿಚಾರದಲ್ಲಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಯಾವುದೇ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತಂದ್ರು. ಇತ ಬಿಕೆ ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು ಎಸ್ಐಆರ್ ಪ್ರಕ್ರಿಯೆಗೆ ಮಕ್ಕಳನ್ನು ಬಳಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮರಡಿಮಠ ಶಾಲೆಯಲ್ಲಿ ಮಕ್ಕಳನ್ನು ಬಳಸಿಕೊಂಡು ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗಿದೆ. ಮನೆ ಮನೆಗೆ ಭೇಟಿ ಬದಲು ಗ್ರಾಮಸ್ಥರನ್ನ ಶಾಲೆಗೆ ಬಿಎಲ್ಒ ಕರೆಸಿಕೊಂಡು ಎಸ್ಐಆರ್ ಪ್ರಕ್ರಿಯೆಯನ್ನ ನಡೆಸಿದ್ದಾರೆ. ಇದಕ್ಕೆ ಮಕ್ಕಳನ್ನು ಬಳಸಿಕೊಂಡು ಎಸ್ಐಆರ್ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗ್ತಿದೆ. ಶಿವಮೊಗ್ಗದಲ್ಲಿ ಎಸ್ಐಆರ್ ಕೆಲಸದ ವೇಳೆ ಅಂಗನವಾಡಿ ಟೀಚರ್ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಮಂಜುಳಾ ಮೃತ ದುರ್ದೈವಿ. ಎಸ್ಐಆರ್ ಸಂಬಂಧ ಕೆಲಸ ಮಾಡ್ತಿದ್ದ ವೇಳೆ ಒಮ್ಮೆಲೆ ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಮುನ್ನವೇ ಸಾವನ್ನಪ್ಪಿದ್ದಾರೆ. ಈಗ ರಾಜಕೀಯದ ಪ್ರಮುಖ ಸುದ್ದಿ ನೋಡೋಣ. ಬೀದರ್ನ ಬಸವ ಕಲ್ಯಾಣದಲ್ಲಿ ಅಕ್ಕಾಪಡೆ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ. ಮಹಿಳೆಯರ ಶಕ್ತಿ ಪ್ರದರ್ಶನ ಮತ್ತು ಆತ್ಮರಕ್ಷಣಾ ಕಾರ್ಯಕ್ರಮದಲ್ಲಿ ಅಕ್ಕಾಪಡೆ ಶಕ್ತಿ ಪ್ರದರ್ಶನ ಮಾಡುತ್ತಿದೆ. 30 ಮಹಿಳಾ ಪೊಲೀಸ್ ಸಿಬ್ಬಂದಿಯಿಂದ ಆತ್ಮರಕ್ಷಣೆಯ ವಿಶೇಷ ಸಾಹಸ ಪ್ರದರ್ಶನ ಸಿಎಂ ಸೇರಿ ಹಲವು ಗಣ್ಯರು ವೀಕ್ಷಣೆ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ನಾರಿ ಶಕ್ತಿ ಈ ದೇಶದ ಶಕ್ತಿಯಾಗಿದೆ. ಮಹಿಳೆಯರ ಸುರಕ್ಷತೆಗಾಗಿ ಅಕ್ಕಪಡೆ ಸ್ಥಾಪಿತವಾಗಿದೆ ಅಂತ ಹೇಳಿದರು. ಎಲ್ಲರೂ ಕೂಡ ಹೆಣ್ಣು ಮತ್ತು ಯುವಕರು ಎಲ್ಲ ಸೇರಿ 16 ವರ್ಷದಿಂದ 35 ವರ್ಷಗಳು ಕೂಡ ಪ್ರತಿ ಪಂಚಾಯತ್ ಕೂಡ ನಿಮ್ಮ ಸಂಘಟನೆ, ನಿಮ್ಮ ಕ್ರೀಡೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಸಂವಿಧಾನ ಒಗ್ಗಟ್ಟಿನಿಂದ ಬದುಕಲಿಕ್ಕೆ ಜಾತ್ಯತೀತ ತತ್ವವನ್ನು ಉಳಿಸಿಕೊಂಡು ನೀವೆಲ್ಲ ಜೀವನದಲ್ಲಿ ಈ ದೇಶದ ಐಕ್ಯತೆ. ಸಚಿವ ಡಾಕ್ಟರ್ ಯತೀಂದ್ರ ಅವರ ಖಾತೆ ಬದಲಾಯಿಸುವಂತೆ ನೈಜ ಹೋರಾಟಗಾರರ ವೇದಿಕೆ ಸಿಎಂಗೆ ಪತ್ರವನ್ನು ಬರೆದಿದೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೇಸಿದೆ. ಬದಲಿ ನಿವೇಶನ ಹಂಚಿಕೆಯ ಪ್ರಕರಣದಲ್ಲಿ ಸಚಿವರಾದ ಡಾಕ್ಟರ್ ಯತೀಂದ್ರ ಅವರ ತಂದೆ ಮತ್ತು ತಾಯಿಯವರು ಆರೋಪಿತರು. ಈ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವಾಗಲೇ ನಗರಾಭಿವೃದ್ಧಿ ಇಲಾಖೆಯ ಗುರುತರ ಜವಾಬ್ದಾರಿಯನ್ನ ಹೊಂದುವುದು ಸರಿಯಲ್ಲ. ಹೀಗಾಗಿ ಯತೀಂದ್ರ ಅವರ ನಗರಾಭಿವೃದ್ಧಿ ಖಾತೆ ಬದಲಾಯಿಸಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ಗೆ ನೈಜ ಹೋರಾಟಗಾರರ ವೇದಿಕೆ ಪರವಾಗಿ ಎಚ್ಎಂ ವೆಂಕಟೇಶ್ ಪತ್ರ ಬರೆದಿದ್ದಾರೆ. ಖಾತೆ ಬದಲಿಸುವಂತೆ ಸಿಎಂಗೆ ಪತ್ರ ಬರೆದಿರೋ ವಿಚಾರವಾಗಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಮೇಲೆ ದೂರಿಲ್ಲ, ತಂದೆ ತಾಯಿ ಮೇಲೆ ದೂರಿತ್ತು, ಲೋಕಾಯುಕ್ತರಿಂದ ತನಿಖೆ ಆಗಿತ್ತು, ಅದರಲ್ಲಿ ಏನೂ ಆಗಿಲ್ಲ ಅಂತ ವರದಿ ಕೂಡ ಬಂದಿತ್ತು. ತನಿಖೆ ಮುಗಿದ ಮೇಲೆ ನಾವು ಯಾವುದೇ ಹಸ್ತಕ್ಷೇಪ ಮಾಡೋ ಅವಶ್ಯಕತೆ ಇಲ್ಲ. ಹೀಗಾಗಿ ಖಾತೆ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ. ಎಚ್ಎಂಟಿ ಕಾರ್ಖಾನೆಯ ಭೂಮಿ ವಿವಾದದ ಕುರಿತು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕಾರ್ಖಾನೆ ಪುನಶ್ಚೇತನಗೊಳಿಸಬೇಕಂತ ನಿರ್ಧಾರ ಮಾಡಿದೆ. ಹಿಂದೆ ಇದ್ದ ಅರಣ್ಯ ಸಚಿವರು ಸೇರಿದಂತೆ ಸರ್ಕಾರ ಅತಿಕ್ರಮಣ ಮಾಡ್ತಾ ಇದೆ. ಈ ಅಧಿಕಾರಿ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಿದೆ. ಎಚ್ಎಂಟಿಯಲ್ಲಿ ಕೆಲಸ ಮಾಡುವವರು ಗಾಬರಿಯಾಗಬೇಡಿ ಅಂತ ಎಚ್ಚರಿಕೆ ಹೇಳಿದ್ದಾರೆ. ನಾನು ಇದುವರೆಗೂ ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಆರ್ಎಸ್ಎಸ್ನವರು ಅನುಮತಿ ತೆಗೆದುಕೊಳ್ಬೇಕು. ಇವಾಗ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ಬರೆದಿದ್ದೀನಿ. ಇಷ್ಟು ಕೇಳಿದ್ದಕ್ಕೆ ನನ್ನ ವೈಯಕ್ತಿಕ ಮಾಹಿತಿಯನ್ನ ಕೆದಕ್ತಾ ಇದ್ದಾರೆ. ಇದಕ್ಕೆಲ್ಲ ನಾನು ಹೆದರೋ ವ್ಯಕ್ತಿಯಲ್ಲ ಅಂತ ಹೇಳಿದ್ರು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿಜೆಪಿ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ. ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. ವಚನಾನಂದ ಶ್ರೀ ವಿರುದ್ಧದ ಪೋಕ್ಸೋ ಪ್ರಕರಣ ಸಂಬಂಧಪಟ್ಟಂಗೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಸಂಪೂರ್ಣವಾಗಿದೆ. ಜುಲೈ 13ರಂದು ದಾವಣಗೆರೆ ಜಿಲ್ಲಾ ಪೋಕ್ಸೋ ವಿಶೇಷ ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿದೆ. ಬೆಳಗಾವಿಗೆ ಆರ್ಎಸ್ಎಸ್ನ ಸರಸಂಚಾಲಕ ಮೋಹನ್ ಭಾಗವತ್ ಆಗಮಿಸಿದ್ದಾರೆ. ಆರ್ಎಸ್ಎಸ್ ಬೈಠಕ್ ಹಿನ್ನೆಲೆಯಲ್ಲಿ ಜುಲೈ 14ರವರೆಗೆ ಮೋಹನ್ ಭಾಗವತ್ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ.
ಕೆಆರ್ಪುರಂನಲ್ಲಿ ನಡೆದಿದ್ದ ತ್ರಿಬಲ್ ಮರ್ಡರ್ ಕೇಸ್ನ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ಹೊರಬಂದಿದೆ. ಆರೋಪಿ ಶ್ವೇತಾ ತಂದೆ ತಾಯಿ ತಂಗಿ ಕೊಲೆಗೆ ಸ್ಕೆಚ್ ಹಾಕಿರುವುದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಜೂನ್ 21ರಂದು HL ಬಳಿ ಕೊಲೆ ಮಾಡೋಕೆ ಸ್ಕೆಚ್ ಮಾಡಿದ್ರು. ಆದರೆ ಅಲ್ಲಿ ಸ್ಕೆಚ್ ವಿಫಲವಾದ ಹಿನ್ನೆಲೆಯಲ್ಲಿ ಕೆಆರ್ಪುರಂನಲ್ಲಿರುವ ಫ್ಲಾಟ್ನಲ್ಲಿ ಕೊಲೆ ಮಾಡಲಾಗಿದೆ. ಇನ್ನು ಶವ ವಿಲೇವಾರಿಗಂತ ಕೆನತ್ ಆಸಿಡ್ ಕೂಡ ರೆಡಿ ಮಾಡಿದ್ನಂತೆ. ವಿಚಾರಣೆ ವೇಳೆ ಈ ಎಲ್ಲ ಸ್ಫೋಟಕ ಮಾಹಿತಿಗಳು ಈಗ ಹೊರಬಂದಿದೆ. ಬಳ್ಳಾರಿ ವಿಜಯನಗರ ಭಾಗದಲ್ಲಿ ಮಳೆ ಕೈಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಬಿತ್ತನೆ ಮಾಡಲಾಗದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮರ್ಪಕವಾಗಿ ಕೆಲಸವೂ ಸಿಗ್ತಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರು ಹಾಗೂ ಮಹಾರಾಷ್ಟ್ರ ಕಡೆ ಜನರು ಗುಳೆ ಹೊರಟಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. 2 ಕಾಡಾನೆಗಳು ಮಾಸವಳ್ಳಿ ಹೊನ್ನಾಪುರ ಗ್ರಾಮದ ಜಗನ್ನಾಥ ಗೌಡ್ರು ತೋಟದ ಸುತ್ತಮುತ್ತ ಕಂಡುಬಂದಿವೆ. ಇದರಿಂದಾಗಿ ರಾತ್ರಿ ವೇಳೆ ಸಂಚರಿಸುವ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಸಕಲೇಶಪುರ ಅರಣ್ಯ ಇಲಾಖೆ ಪ್ರಕಟಣೆಯನ್ನ ಹೊರಡಿಸಿದೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಕಳ್ಳತನ ಕೇಸ್ ಸಂಬಂಧಪಟ್ಟಂಗೆ ಚಂಪತರಾಯ್ಗೆ ಕೊನೆಗೂ ಗೇಟ್ ಪಾಸ್ ಸಿಕ್ಕಿದೆ. ರಾಮ ಮಂದಿರ ತೀರ್ಥ ಕ್ಷೇತ್ರ ಟ್ರಸ್ಟ್ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗಿದೆ. ಚಂಪತರಾಯ್ ರಾಜೀನಾಮೆ ಅಂಗೀಕರಿಸಿರುವ ಟ್ರಸ್ಟ್ ನೂತನ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣ ಮೋಹನ್ ನೇಮಕ ಮಾಡಿದೆ. ಟ್ರಸ್ಟ್ ಸಭೆಯಲ್ಲಿ ರಾಮಲಲ್ಲಾನ ಬೆಳ್ಳಿ ಆಭರಣಗಳನ್ನು ಪ್ರದರ್ಶನ ಮಾಡಲಾಗಿದೆ. ಅಯೋಧ್ಯ ದೇವಾಲಯದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು. 3 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಲಕ್ನೋ ಪೀಠ ವಜಾಗೊಳಿಸಿದೆ. ಪಹಲ್ಗಾಮ್ನ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಎನ್ಐಎ ಜಮ್ಮು ನ್ಯಾಯಾಲಯಕ್ಕೆ ಪೂರಕ ಚಾರ್ಜ್ ಶೀಟ್ ಸಲ್ಲಿಸಿದೆ. ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರ ಮತ್ತು ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್ನ ನೇರ ಸಂಚನ್ನ ಎನ್ಐಎ ಉಲ್ಲೇಖ ಮಾಡಿದೆ. ಪ್ರಧಾನಿ ಮೋದಿ 3 ದಿನಗಳ ಕಾಲ ವಿದೇಶ ಪ್ರವಾಸದಲ್ಲಿದ್ದಾರೆ. ಇವತ್ತು ಇಂಡೋನೇಷ್ಯಾದ ಜಕಾರ್ತಾಗೆ ಆಗಮಿಸಿದ ಮೋದಿಗೆ ವಿಶೇಷ ಸ್ವಾಗತ ಕೋರಲಾಗಿದೆ. ತೆಹರಾನ್ನಲ್ಲಿ ಜುಲೈ 9ರವರೆಗೆ ಇರಾನ್ ಸರ್ವೋಚ್ಚ ನಾಯಕ ಮೃತ ಖಮೇನಿ ಅವರ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಖಮೇನಿ ಅಂತ್ಯಕ್ರಿಯೆಯಲ್ಲಿ 3 ಪುತ್ರರು ಭಾಗಿಯಾಗಿದ್ದಾರೆ. ಮೆರವಣಿಗೆಯಲ್ಲಿ ಸಾವಿರಾರು ಜನರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನ ಹತ್ಯೆ ಮಾಡಿ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ಫ್ರಾನ್ಸ್ನಲ್ಲಿ ಎದ್ದಿರುವ ಕಾಡ್ಗಿಚ್ಚಿಗೆ ಜನ ನಲುಗೋಗಿದ್ದಾರೆ. ಲೆಸ್ ಅಂಗಲ್ಸ್ನಲ್ಲಿ ಸುಮಾರು 2000 ಹೆಕ್ಟೇರ್ ಪ್ರದೇಶ ಕಾಡು ನಾಶವಾಗಿದೆ. ನ್ಯೂಯಾರ್ಕ್ ನಗರದ ಪೂರ್ವ ನದಿಯಲ್ಲಿ ಸೀ ಪ್ಲೇನ್ ತುರ್ತು ಭೂಸ್ಪರ್ಶಿಸಿದೆ. ಘಟನೆಯಲ್ಲಿ 2ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ತಾಂತ್ರಿಕ ದೋಷದಿಂದ ಅವಘಡಕ್ಕೆ ಕಾರಣ ಅಂತ ತಿಳಿದು ಬಂದಿದೆ. ಸ್ಥಳಕ್ಕೆ ಧಾವಿಸಿದ ರಕ್ಷಣಾ ತಂಡ 10 ಜನರನ್ನ ರಕ್ಷಣೆ ಮಾಡಿದೆ.